ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಹೇಶ್ ತುಪ್ಪದ್ ಮಾತಾಡ್ತಿದ್ದು. ಸೊ ಇವಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಫೇಸ್ಬುಕ್ ಓಪನ್ ಮಾಡಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಗಿಬ್ಲಿ 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 ಅಂತ ಕಾಣಿಸ್ತಿದೆ. ಸೊ ಆ ಗಿಬ್ಲಿನ ಇವತ್ತು ನಾನು ನಿಮಗೆ ಯಾವ ಥರ ಫ್ರೀಯಾಗಿ ಮಾಡೋದು ಮತ್ತು ಅದನ್ನು ವಿತೌಟ್ ಏನೋ ತುಂಬ ಜನ ಹೇಳ್ತಿದ್ದಾರೆ ಅದೇನೋ ಪೇ ಮಾಡಬೇಕು ಮತ್ತು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಮಾಡ್ತಿದ್ದಾರೆ. ಬಟ್ ಟೋಟಲಿ ಫ್ರೀಯಾಗಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಮಾಡಿದ್ದೀನಿ, ನೋಡ್ತೀನಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಡೆಸ್ಕ್ಟಾಪಲ್ಲಿ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ ನೋಡಿ ಒಂದು ಫೋಟೋ. ಸೊ ಟೋಟಲಿ ಫ್ರೀ, ನೀವೇನು ಪೇ ಮಾಡಬೇಕಂತಿಲ್ಲ, ಏನೂ ಅವಶ್ಯಕತೆ ಇಲ್ಲ. ಅದು ಯಾವ ಥರ ಮಾಡೋದು ಏನು ಅಂತ ನಾನು ನಿಮಗೆ ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ, ನೋಡಿ ನೀವು ಟ್ರೈ ಮಾಡಿ ಮತ್ತು ಎಂಜಾಯ್ ಮಾಡಿ. ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ, ಚಾಟ್ ಜಿ ಪಿ ಟಿ. ಸೊ ಇದು ಸೆಕೆಂಡ್ ಆಪ್ಷನ್ ಇದೆಲ್ಲ, ಇದನ್ನು ಸೊ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡಿ ಸೈನಪ್ ಮಾಡಿ. ಸೈನಪ್ಗೆ ಏನು ದುಡ್ಡೇನಿಲ್ಲ, ಫ್ರೀಯಾಗಿ ನಿಮ್ಮ ಇಮೇಲ್ ಐ ಡಿ ಹಾಕಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ಸೈನಪ್ ಆಗುತ್ತೆ. ಸೊ ಅದನ್ನು ಓಪನ್ ಮಾಡಿ. ಸೊ ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ಕೆಳಗಡೆ ನೋಡಿ ಪ್ಲಸ್ ಸಿಂಬಲ್ ಇದೆ ಅಲ್ವಾ, ಇದನ್ನು ಪ್ರೆಸ್ ಮಾಡಿ, ಇಲ್ಲಿ ಫೋಟೋಸನ್ನ ಕ್ಲಿಕ್ ಮಾಡಿ. ಆಮೇಲೆ ನಿಮ್ದು ಯಾವುದು ಫೋಟೋ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದಿದೆ ನೋಡಿ ಇದರಲ್ಲಿ. ಸೊ ನಿಮ್ಗೆ ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫೈನ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡನ್ ಅಂತ ಕೊಡಿ. ಅದು ಅಪ್ಲೋಡ್ ಆದ ತಕ್ಷಣ ನೀವು ಇಲ್ಲಿ ಕ್ರಿಯೇಟ್ ಗಿಬ್ಲಿ ಸ್ಟುಡಿಯೋ ಅಂತ ಕೊಟ್ಟು ಈ ಏರೋ ಮಾರ್ಕ್ನ ಪ್ರೆಸ್ ಮಾಡಿ. ಸೊ ಅದು ಇವಾಗ ಕ್ರಿಯೇಟ್ ಆಗುತ್ತೆ. ಅದು ಅಷ್ಟು ಬೇಗ ಆಗಲ್ಲ, ಯಾಕಂದರೆ ಅಟ್ಲೀಸ್ಟ್ 3 to 4 minutes ತೊಗೊಳುತ್ತೆ ಅಷ್ಟೇ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದಿದೆ ನನ್ನ ಹತ್ರ. ನೋಡಿ, ಇದು ಈ ಫೋಟೋ ಕ್ರಿಯೇಟ್ ಮಾಡಿದೆ. ಸೊ ಈ ಥರ ಕ್ರಿಯೇಟ್ ಆದಮೇಲೆ ಇದನ್ನು ಪ್ರೆಸ್ ಮಾಡಿದರೆ ಇಲ್ಲಿ ಹೋಗಿ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಇಲ್ಲಿ ಸೇವ್ ಅಂತ ಕೊಟ್ಟರೆ ನಿಮ್ಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಆ್ಯಕ್ಚುಲಿ ಇದು ಫೈಲ್ ಫಾರ್ಮ್ಯಾಟ್ ಬೇರೆ ಇರುತ್ತೆ. ನೀವು ಅದನ್ನು ಯಾವುದಾದ್ರು ಬೇರೆ ಆ್ಯಪ್ ಯೂಸ್ ಮಾಡಿ ಅದನ್ನು JPG ಕನ್ವರ್ಟ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಗಿಬ್ಲಿ ಸ್ಟೈಲ್ ಫೋಟೋನ ಕ್ರಿಯೇಟ್ ಮಾಡ್ಬೋದು.